ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಒಳ್ಳೆ ಬಜೆಟಲ್ಲಿ ಮನೆ ಕಟ್ತಾ ಇರ್ತೀವಿ. ಇರೋದು ಎಷ್ಟು ಬಜೆಟ್ ಗುರು, ಆದರೆ ಅದರಲ್ಲೂ ಸ್ವಲ್ಪ ಲಕ್ಸರಿ ಇರಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಮನೆಯೂ ಕೂಡ ಒಂದು ಒಳ್ಳೆ ಬಜೆಟಲ್ಲಿ, ಕಮ್ಮಿ ಬಜೆಟಲ್ಲೇ ಒಂದು ಸೂಪರ್ ಲುಕ್ಕನ್ನು ಇಲ್ಲಿ ಕೊಡ್ಬೋದು. ಮೊದಲೇದಾಗಿ ಬರ್ತಾ ಇರುವಂಥದ್ದು ಟ್ಯೂಬ್ ಲೈಟ್ಸ್ಗಳು. ಮನೆಯಲ್ಲಿ ಟ್ಯೂಬ್ ಲೈಟ್ಸನ್ನು ಅವಾಯ್ಡ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ಕೋವ್ ಲೈಟ್, ಹ್ಯಾಂಗಿಂಗ್ ಲೈಟ್, ಬೆಡ್ ಲೈಟ್, ಸ್ಟ್ಯಾಂಡ್ ಲೈಟ್, ಈ ರೀತಿ ಅನೇಕ ಬೇರೆ ಬೇರೆ ರೀತಿ ಲೈಟ್ಗಳು. ಡಿಸೈನರ್ ಲೈಟ್ಗೆ ಹೋಗ್ಬೇಡಿ, ಬೆಳಗ್ಗೆ ಹಾಳಾಗುತ್ತೆ. ಬಟ್ LED ಬೇಸ್ಡ್ ಆಗಿರುವಂತಹ ಇವೆಲ್ಲ ಲೈಟ್, ಸಿಲಿಂಡರ್ ಲೈಟ್ ಅಂತ ಬರುತ್ತೆ, ಇವುಗಳನ್ನು ನೀವು ಯೂಸ್ ಮಾಡ್ಬೋದು. ಮನೇಲಿ ಯೂಸ್ ಮಾಡಿ, ಬೆಳಕು ಕೂಡ ತುಂಬ ಕಮ್ಮಿ ಇರುತ್ತೆ. ಸರ್ಫೇಸ್ ಲೈಟ್ಸ್, LED ಸರ್ಫೇಸ್ ಲೈಟ್ಸ್ಗಳು ಬರ್ತಾ ಇದೆ, ಒಳ್ಳೊಳ್ಳೆ ಕಂಪ್ನಿದೆಲ್ಲ ಬರ್ತಾ ಇದೆ. ಡೆಫಿನೆಟ್ಲಿ ಅದನ್ನು ನೀವು ಯೂಸ್ ಮಾಡ್ಬೋದು. ದೊಡ್ಡದು ಬರ್ತಾ ಇದೆ. ಟ್ಯೂಬ್ ಲೈಟ್ಗೆ ಗುಡ್ ಬೈ ಹೇಳಿ ವೀಕ್ಷಕರೇ, ಆವಾಗ ನಿಮ್ಮ ಮನೆಯ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬೆಡ್ಶೀಟ್ಗಳು. ಹೌದು ವೀಕ್ಷಕರೇ, ಬ್ಲ್ಯಾಂಕೆಟ್, ಬೆಡ್ಶೀಟ್ಗಳನ್ನೆಲ್ಲ ನೀವು ಆದಷ್ಟು ವಿಚಿತ್ರ ಡಿಸೈನ್ಗಳನ್ನು ಅವಾಯ್ಡ್ ಮಾಡಿ ಪ್ಲೇನ್ ಕಲರ್ಗಳನ್ನು, ಸಟಲ್ಡ್ ಕಲರ್ಗಳನ್ನು, ಈ ಪೇಸ್ಟಲ್ ಕಲರ್ಗಳನ್ನು ಯೂಸ್ ಮಾಡಿದ್ರೆ ನಿಮ್ಮ ಮನೆಯ ಬೆಡ್ಡು ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಡ್ ಅಂತ ಬಂದಾಗ ಲೆವಿಟೇಟ್ ಬೆಡ್ ಕೂಡ ಬರ್ತಾ ಇರುತ್ತೆ. ಇವಾಗ ತುಂಬ ಖರ್ಚೇನಾಗೋದಿಲ್ಲ. ಲೆವಿಟೇಟ್ ಬೆಡ್ಗಳನ್ನು ಕೂಡ ನೀವು ಮಾಡ್ಬೋದು. ಸುತ್ತಲೂ ಒಂದು ಕೋಲೈಟ್ ಹಾಕಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕೋಲೈಟ್ಗಳೆಲ್ಲ ಏನಿಲ್ಲ ರೀ, 200-300 ರೂಪಾಯಿ ಖರ್ಚಾಗುತ್ತೆ. ಸೊ ಲೆವಿಟೇಟ್ ಬೆಡ್ ಮಾಡೋದಕ್ಕೆ ನೀವು ಹಿಂದ್ಗಡೆ ಅಷ್ಟೇ ಸಪೋರ್ಟನ್ನು ಕೊಟ್ಕೊಂಡ್ಬಿಟ್ರೆ ಬೆಡ್ಡು ಮುಂದ್ಗಡೆಯಿಂದ ಏನೂ ಇಲ್ಲ ಕೂಡ ಗಾಳಿಯಲ್ಲಿ ತೇಲಾಡ್ತಿರೋ ಬೆಡ್ ಥರ ಕಾಣಿಸುತ್ತೆ ವೀಕ್ಷಕರೇ. ಬಟ್ ಸ್ಟ್ರಾಂಗ್ ಆಗಿ ಮಾಡಬೇಕಾಗತ್ತೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಲೆವಿಟೇಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಲೂಸ್ ಮಾಡಿದ್ರೆ ಜಾಸ್ತಿ ದಿನ ಬರೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವಾಮ್ ವೈಟನ್ನು ಮನೆಯಲ್ಲಿ ಯೂಸ್ ಮಾಡಿರುವಂಥ ಲಿವಿಂಗಲ್ಲಿ, ಆ್ಯಂಡ್ ಅದು ಅಡ್ಜಸ್ಟಬಲ್ ಇರಲಿ. ಬೇಕಾದರೆ ಕೂಲ್ ಮಾಡ್ಬೋದು, ಬೇಕಾದರೆ ವಾಮ್ ಮಾಡ್ಬೋದು. ಎರಡು ಆಪ್ಷನನ್ನು ಇಟ್ಕೊಂಡಿರಿ. ಯಾಕಂತಂದರೆ ವಾಮ್ ವೈಟ್ ಮಾಡಿದಾಗ ಅದರ ಲುಕ್ಕೇ ಬೇರೆ, ಒಂಥರ ಲಕ್ಸರಿ ಲುಕ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಕಾಮನ್ ಯೂಸ್ ಏನೋ ಮಾಡ್ತಾಯಿದ್ದೀರಾ ಆ ಟೈಮಲ್ಲೆಲ್ಲ ನೀವು ಇದು ವೈಟ್ ಲೈಟನ್ನು, ಕಾಮನ್ ಕೂಲ್ ಲೈಟನ್ನು ಯೂಸ್ ಮಾಡ್ಕೊಳ್ಳಿ. ಯಾವಾಗ ನಿಮಗೊಂದು ಆ್ಯಂಬಿಯನ್ಸ್ ಬೇಕು, ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರೆ ಆವಾಗ ವಾಮ್ ವೈಟನ್ನು ಹಾಕೊಂಡಾಗ ಅದ್ರ ಲುಕ್ಕೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವೆಲ್ಲ ಜಾಸ್ತಿ ಖರ್ಚಾಗಲ್ಲ, ಮಾಡೋದ್ರಲ್ಲೇ ಚೇಂಜ್ ಮಾಡುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡಿಸೈನರ್ ಫ್ಯಾನ್ಗಳು ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಫ್ಯಾನ್ಗಳು, ಲೈಟ್ ಒಳಗಡೆ ಫ್ಯಾನು, ಅವೆಲ್ಲ ಬೇಡ ವೀಕ್ಷಕರೇ. ಆಟಂಬರ್ಗ್ ಅವ್ರದ್ದು, ಹ್ಯಾವೆಲ್ಸ್ ಅವ್ರದ್ದೆಲ್ಲ ಸ್ವಲ್ಪ ಡಿಸೈನರ್ ಫ್ಯಾನ್ಗಳು ಇವಾಗ ಬರ್ತಾ ಇದೆ. ರಿಮೋಟಲ್ಲಿ ಆಪ್ರೇಟ್ ಮಾಡ್ಬೋದು. ಒಳಗಡೆನೂ ಕೂಡ ಲೈಟ್ಸ್ಗಳಿರ್ತವೆ, ಚಿಕ್ಕದಾಗಿ ಲೈಟ್ಸ್ಗಳಿರ್ತವೆ. ಸೊ ಅಂಥದ್ದನ್ನು ತೊಗೊಂಬನ್ನಿ. ಆ್ಯಂಡ್ ಕಲರ್ಫುಲ್ ಇರುತ್ತೆ. ಅಂದರೆ ಕಲರ್ಫುಲ್ ಅಂದರೆ ಚಿತ್ರ ಡಿಸೈನ್ಸ್ಗಳೆಲ್ಲ ಹೇಳ್ತಾ ಇಲ್ಲ, ಸೆಟಲ್ಡ್ ಕಲರ್ಸ್ಗಳು, ಗ್ರೇ ಕಲರು, ಬೇರೆ ಬೇರೆ ಕಲರ್ಗಳು, ಬ್ರೌನ್ ಕಲರು, ಟ್ಯಾನ್ ಬ್ರೌನು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿರೋದು ಬರ್ತಾ ಇದೆ. ಪೌಡ್ರ್ ಕೋಟೆಡ್ ಬರ್ತಾ ಇದೆ. ಆ್ಯಂಡ್ ಇವೆಲ್ಲವೂ ಕೂಡ ನಿಮಗೆ BLDC ಫ್ಯಾನ್ಸ್ಗಳು ಬರ್ತಾ ಇದೆ. ಸೊ ಅವನ್ನು ಯೂಸ್ ಮಾಡೋದ್ರಿಂದ ಪವರು ಕಮ್ಮಿ ಇರುತ್ತೆ, ಒಳ್ಳೆ ಗಾಳಿನೂ ಬರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಕಂಪ್ನಿಗಳು ವಾರಂಟಿನೂ ಕೊಡ್ತಾ ಇದೆ. ನೋಡೋದಕ್ಕೂ ಕೂಡ ಲುಕ್ ತುಂಬ ಚೆನ್ನಾಗಿರುತ್ತೆ. ಸೊ ಫ್ಯಾನನ್ನು ಸ್ವಲ್ಪ ಚೆನ್ನಾಗಿರೋದು ತೊಗೊಂಬನ್ನಿ. ಇನ್ನೂ ಹಳೆ ಕಾಲದ ಫ್ಯಾನ್ಗಳು 1300-1000 ರೂಪಾಯಿಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದಾದ್ರು ಫ್ಯಾನ್ ಎತ್ಕೊಂಡ್ಬರ್ತೀರ, ಅದು ನೋಡೋದಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಗಾಳಿನೂ ನೆಟ್ಟಿಗೆ ಬರೋದಿಲ್ಲ. ಅದ್ರ ಬದಲು ಡೆಫಿನೆಟ್ಲಿ ಸ್ವಲ್ಪ ಯುನಿಕ್ ಆಗಿರೋ ಫ್ಯಾನ್ ತೊಗೊಂಬರೋದು ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಕರ್ಟನ್ಸ್ಗಳು. ಹೌದು ವೀಕ್ಷಕರೇ, ಇವತ್ತಿಗೂ ಕೂಡ ತುಂಬ ಜನ ಹೂವಿನ ಕರ್ಟನ್ನು, ಪ್ರಾಣಿ ಪಕ್ಷಿಗಳ ಕರ್ಟನ್ನು ಎಲ್ಲ ಯೂಸ್ ಮಾಡ್ತೀರಾ. ಜೊತೆಯಲ್ಲಿ ಚಿಕ್ಕ ಕರ್ಟನ್ನು, ಶಾರ್ಟ್ ಕರ್ಟನ್ನು, ನೋ ಲಾಂಗ್ ಕರ್ಟನ್ ತೊಗೊಂಬನ್ನಿ. ವಿಂಡೋ ಕರ್ಟನ್ ಅಂತ ಇಲ್ಲ, ಲಾಂಗ್ ಕರ್ಟನ್, ರೂಫ್ ಟು ಫ್ಲೋರ್ ಕರ್ಟನ್ಸ್ಗಳನ್ನು ಯೂಸ್ ಮಾಡಿ, ಡಬಲ್ ಕರ್ಟನನ್ನು ಯೂಸ್ ಮಾಡಿ. ಶೀರ್ ಕರ್ಟನ್ ಅಂತ ಬರುತ್ತೆ, ಒಳಗಡೆ ವೈಟ್ ಇರುತ್ತೆ, ಶೇಡ್ ಇರುತ್ತೆ, ಹೊರಗಡೆ ಡಾರ್ಕ್ ಶೇಡ್ ಇರುತ್ತೆ. ಸೊ ನಿಮಗೆ ಲೈಟ್ ಬೇಕು ಅಂದಾಗ ಶೀರ್ ಕರ್ಟನ್ ಮಾತ್ರ ಹಾಕೋದು, ಕಂಪ್ಲೀಟ್ ಡಾರ್ಕ್ ಮಾಡಬೇಕು ಅಂತಂದಾಗ 2 ಕರ್ಟನನ್ನು ಹಾಕುವಂಥದ್ದು. ಸೊ ಇಲ್ಲಿ ಬೇಜು, ಗ್ರೇ, ಈ ಥರ ಕಲರ್ಗಳನ್ನು ತೊಗೊಂಬನ್ನಿ. ಇಲ್ಲೂ ಕೂಡ ರೆಡ್, ಗ್ರೀನು, ಯೆಲ್ಲೋ ಇವೆಲ್ಲ ಬೇಡ ವೀಕ್ಷಕರೇ. ಬೇಜು, ಗ್ರೇ ಸೂಪರ್ ಆಗಿರುತ್ತೆ. ಕ್ರೀಮ್ ಕಲರ್ನು ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿ ಕರ್ಟನ್ಸ್ಗಳನ್ನು ಇಲ್ಲಿ ನೀವು ಯೂಸ್ ಮಾಡ್ಬೋದು. ಒಂದು ನಿಮ್ಮ ಫಾಲ್ ಸೀಲಿಂಗ್ ಇರುತ್ತೆ ಗೊತ್ತಾ, ಅದ್ರ ಒಳಗಡೆಯಿಂದ ತೊಗೊಂಬನ್ನಿ. ಒಂದು ವೇಳೆ ಫಾಲ್ ಸೀಲಿಂಗ್ ಅಲ್ಲಿ ಬಂದಿಲ್ಲ, ಆಲ್ರೆಡಿ ಆಗಿಬಿಟ್ಟಿದೆ ಅಂತಂತಂದರೆ ನಿಮಗೆ ಅದಕ್ಕೊಂದು ಡಕ್ಟ್ ಬರುತ್ತೆ, ಮೇಲ್ಗಡೆ ಏನೋ ಹೇಳ್ತಾರೆ ಅದಕ್ಕೆ ಆ್ಯಕ್ಚುಲಿ. ಸೊ ಅದನ್ನು ಕೂಡ ನೀವು ಪೆಲ್ಮೆಟ್ ಸಮಥಿಂಗ್ ಏನೋ ಹೇಳ್ತಾರೆ, ಅದನ್ನು ಕೂಡ ನೀವು ಅದಕ್ಕೆ ಕವರೇಜನ್ನು ಇಂಟೀರಿಯರ್ ಅವ್ರ ಹತ್ರ ಮಾಡಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಜೊತೆಲಿ ಸೀಲಿಂಗ್ ಅಂತ ಬಂದಾಗ ಜಿಪ್ಸಮ್ ಸೀಲಿಂಗ್ ಎಲ್ಲ ಬಿಟ್ಬಿಡಿ, ಮುಗಿದ್ಕತ್ತೆ. PVC ಸೀಲಿಂಗು, UV ಮಾರ್ಬಲ್ ಶೀಟು ಅಥವಾ UPVC ರ್ಯಾಪ್ಟರ್ಸ್ಗಳನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೀಲಿಂಗಲ್ಲಿ ಹೇಳ್ತಾ ಇದ್ದೀನಿ ನಾನು. ಹೌದು ವೀಕ್ಷಕರೇ, PVC ಸೀಲಿಂಗ್ ಅಂತ ಎಲ್ಲರಿಗೂ ಗೊತ್ತು. UV ಮಾರ್ಬಲ್ ಶೀಟ್ಸ್ಗಳನ್ನು ಕೂಡ ಇವಾಗ ಸೀಲಿಂಗಿಗೆ ಹಾಕ್ಕೊಡ್ತಾ ಇದ್ದಾರೆ, ರ್ಯಾಪ್ಟರ್ಸ್ಗಳನ್ನು ಸೀಲಿಂಗಿಗೆ ಹಾಕ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಿರರ್ಸ್ ಅಂತ ಬಂದಾಗ ಅಮೀಬಾ ಮಿರರ್ಸ್ಗಳು ಬರ್ತಾ ಇದೆ, ನೋಡ್ತಾ ಇರ್ಬೋದು ಪಕ್ಕದಲ್ಲಿ. ಸೊ LED ಮಿರರ್ಸಲ್ಲಿ ಅಮೀಬಾ ಮಿರರ್ಸ್ಗಳು ಬರ್ತಾ ಇದೆ.
ಆಲ್ಮೋಸ್ಟ್ 4 ಮನೆ ಹೋಮ್ ಟೂರ್ ಮಾಡಿದ್ರೆ 2 ಮನೇಲಿ ಇವಾಗ ಅದನ್ನು ಹಾಕ್ತಾ ಇದ್ದಾರೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಫುಲ್ ಬರುತ್ತೆ. ಅದು ಆ್ಯಕ್ಚುಲಿ ಫುಲ್ ಬಾಡಿ ನೋಡ್ಕೋಬೋದು, ಅಷ್ಟು ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಬಟ್ ಅಮೀಬಾ ಥರ ಡಿಸೈನ್ಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಅಫೋರ್ಡೆಬಲ್ ಕೂಡ ಹೌದು. ಡೆಫಿನೆಟ್ಲಿ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಹೇಗೂ ಮಿರರ್ ತರ್ತಾ ಇದ್ದೀರಾ ತಾನೆ, LED ಮಿರರ್ಸ್ ಅಂತ ಎಲ್ಲರೂ ಹಾಕ್ತಾ ಇದ್ದಾರೆ ಇವಾಗ, ಅದ್ರ ಬದಲು ಇವನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಫ್ಲೋರಿಂಗಿಗೆ ಸ್ಮಾರ್ಟ್ ಮಾರ್ಬಲ್ಗಳನ್ನು ಯೂಸ್ ಮಾಡುವಂಥದ್ದು. 55-60 ರುಪೀಸ್ ಅಂತೂ ಟೈಲ್ಸು 2x4. ಸೊ ನಾನು ಕೆಲವೊಂದು ವಿಡಿಯೋಸ್ಗಳಲ್ಲಿ ನಿಮ್ಗೆ ತೋರಿಸಿದ್ದೀನಿ, ಕೆಲವೊಂದು ಶೋರೂಮ್ಗಳನ್ನು ತೋರಿಸಿದ್ದೀನಿ. 85 ರುಪೀಸ್, ಹೌದು ವೀಕ್ಷಕರೇ, 85 ರುಪೀಸ್ಗೆ ನಿಮಗೆ ಸ್ಮಾರ್ಟ್ ಮಾರ್ಬಲ್ಗಳು ಸಿಗ್ತಾ ಇದೆ. ಹೌದು, ಬೂದಿಗೆರೆ ಹತ್ರ ಅನ್ಕೊತೀನಿ ನಾನು. ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ 60 ಲಕ್ಷ 6 ಮಿಲಿಯನ್ ವ್ಯೂಸ್ ಹೋಗಿತ್ತು. ಸೊ ಡೆಫಿನೆಟ್ಲಿ ನೀವು ಅಲ್ಲಿ ಹೋಗಿ ಪರ್ಚೇಸಸ್ ಮಾಡ್ಬೋದು. 85 ರೂಪಾಯಿಂದನೂ ಕೂಡ ನಿಮಗೆ ಸ್ಮಾರ್ಟ್ ಮಾರ್ಬಲ್ಗಳು ಇವಾಗ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಯೂಸ್ ಪಾರ್ಟಿಷನ್ಸನ್ನು ಮಾಡಿಸಿ ಚಿಕ್ಕದಾಗಿ, ಎಸ್ಪೆಷಲಿ ಮೆಟಲ್ ವಿತ್ ಗ್ಲಾಸ್ ಪಾರ್ಟಿಷನ್ನ ಮಾಡಿ. ತುಂಬ ಜನ ವುಡ್ ಮಾತ್ರ ಮಾಡಿಸ್ತಾರೆ, ಬಟ್ ಮೆಟಲ್ ಆ್ಯಂಡ್ ಗ್ಲಾಸ್ ಪಾರ್ಟಿಷನ್ಸು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಅಲ್ಯೂಮಿನಿಯಂ ವಿತ್ ಕೋಟೆಡ್, ಓಕೆ, ಪೌಡರ್ ಕೋಟೆಡ್ ಅಲ್ಯೂಮಿನಿಯಂ ಪಾರ್ಟಿಷನ್ಸು ವಿತ್ ಟೆಕ್ಸ್ಚರ್ಡ್ ಗ್ಲಾಸ್ ಬರುತ್ತೆ. ಫ್ಲೂಟೆಡ್ ಗ್ಲಾಸ್, ಟೆಕ್ಸ್ಚರ್ ಗ್ಲಾಸ್, ಮರ್ಜ್ ಗ್ಲಾಸ್ ಇವುಗಳನ್ನು ಹಾಕಿಬಿಟ್ಟು ಪಾರ್ಟಿಷನನ್ನು ಮಾಡಿದ್ರೆ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು. ಮನೆಯಲ್ಲೆಲ್ಲ ಒಂದು ಕಡೆ ಮಾತ್ರ ಮಾಡ್ತಾರೆ, ಚಿಕ್ಕದಾಗಿ ಒಂದು 4 ಫೀಟ್ ಮಾಡ್ತೀರಾ. ಸೊ ನಿಜವಾಗ್ಲೂ ಅಂಥ ಖರ್ಚೇನಾಗೋದಿಲ್ಲ, ಬಟ್ ಲುಕ್ ಮಾತ್ರ ಪಾರ್ಟಿಷನ್ಸ್ಗಳು ತುಂಬ ಚೆನ್ನಾಗಿ ಕೊಡುತ್ತೆ. ಲಿವಿಂಗಿಂದ ಕಿಚನ್ಗೆ ಆ ರೀತಿಯೆಲ್ಲ ನೀವು ಇಲ್ಲಿ ಮಾಡ್ಬೋದು. ಲಿವಿಂಗಿಂದ ಕಿಚನ್ಗೆ, ಲಿವಿಂಗಿಂದ ಡೈನಿಂಗಿಗೆ, ಈ ಥರ ಎಲ್ಲ ಕೂಡ ಡೆಫಿನೆಟ್ಲಿ ನೀವು ಇದನ್ನು ಮಾಡ್ಬೋದು. ಇನ್ನೊಂದು CNC ಕಟ್ಟಿಂಗ್ ಇನ್ ಸ್ಕೈ ವ್ಯೂ ತುಂಬ ಜನ ಏನು ಮಾಡ್ತಾರೆ, ಜಸ್ಟ್ 4 ರಾಡ್, ಆ ಕಡೆ 4 ರಾಡು, ಈ ಕಡೆ 4 ರಾಡ್ ಹಾಕ್ಬಿಟ್ರೆ ಸ್ಕೈ ವ್ಯೂವಲ್ಲಿ ಮೇಲ್ಗಡೆ ಸ್ಕೈ ವ್ಯೂ ಕೊಡ್ತಿರಲ್ವ, ಅಲ್ಲಿ ಅದಕ್ಕೆ ಒಂದು ಇದು ಕೊಡ್ತಿರಲ್ವ ಅದು. ಬಟ್ ಇವಾಗ ತುಂಬ 2-3 ಹೋಮ್ ಟೂರಲ್ಲೇ ನೋಡಿದ್ದೀನಿ, ಇಲ್ಲಿ ನಿಮಗೆ CNC ಕಟ್ಟಿಂಗ್ ಡಿಸೈನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಮೆಟಲ್ ಶೀಟ್ ತೊಗೊಂಡು ಅದರಲ್ಲಿ ಡಿಸೈನ್ಸನ್ನು ಮಾಡಿ ಅದನ್ನು ಮೇಲ್ಗಡೆ, ಓಕೆ, ಸೀಲಿಂಗಲ್ಲಿ ಹಾಕುವಂಥದ್ದು. ಅದ್ರ ಮೇಲ್ಗಡೆ ಗ್ಲಾಸ್ ಇರುತ್ತೆ, ಬೆಳಕು ಬರ್ತಾ ಇರುತ್ತೆ. ಸೊ ಫುಲ್ ಬೆಳಕು ಬರಲ್ಲ, ಏನು ಡಿಸೈನ್ ಮಾಡಿರ್ತಾರೆ ನೀವು ಆ ಡಿಸೈನಿಂದ ಬೆಳಕು ಕೆಳಗಡೆ ಬರ್ತಾ ಇರುತ್ತೆ, ಮೇಲ್ಗಡೆ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಸೊ CNC ಕಟ್ಟಿಂಗ್ನ ಸ್ಕೈ ವ್ಯೂವನ್ನು ನೀವು ಇಲ್ಲಿ ಮಾಡಿಸ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ವಾಲ್ ಪೇಂಟಿಂಗ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಡಬಲ್ ಹೈಟ್ ಇರುತ್ತೆ ಗೊತ್ತಾ, ಆ ವಾಲು, ಇಲ್ಲಾಂದರೆ TV ಬ್ಯಾಕ್ ಸೈಡ್ ವಾಲು ನೀವೇನಾದರೂ ಹೈಲೈಟ್ ಮಾಡಬೇಕು ಅಂತಂದರೆ ಫ್ಯಾಬ್ರಿಕ್ ರಾಯಲ್ ಪ್ಲೇ, ಹೌದು ವೀಕ್ಷಕರೇ, ರಾಯಲ್ ಪ್ಲೇನೇ, ಬಟ್ ಫ್ಯಾಬ್ರಿಕ್ ಫಿನಿಶ್. ಮುಟ್ಟಿದ್ರೆ ಅದರಲ್ಲಿ ನಿಮಗೆ ಫ್ಯಾಬ್ರಿಕ್ ಈ ಟವಲ್ ಮುಟ್ಟಿದಂಗೆ ಆಗುತ್ತೆ, ಫ್ಯಾಬ್ರಿಕ್ ಬಟ್ಟೆ ಮುಟ್ಟೋ ಥರ ಬರುತ್ತೆ, ಆ ರೀತಿ ವಾಲ್ಗಳು ಬಂದಿದೆ. ಸೊ ರೀಸೆಂಟಾಗಿ ಬ್ರಿಕ್ ಫ್ಲೈ ಅವ್ರದ್ದು ಸಕಲೇಶ್ಪುರಂ ಮನೆಯಲ್ಲಿ ಡಬಲ್ ಹೈಟ್ ಮಾಡಿದ್ದಾರೆ, ಅಲ್ಲಿ ನಾನು ಇದನ್ನು ನೋಡಿದ್ದೆ. ಹೌದು ವೀಕ್ಷಕರೇ, ತುಂಬಾ ಚೆನ್ನಾಗಿ ಬಂದಿದೆ. ಮುಟ್ತಾ ಇದ್ದರೆ ಆಲ್ಮೋಸ್ಟ್ ನಿಮಗೆ ಬಟ್ಟೆ ಫೀಲಿಂಗ್ ಬರುತ್ತೆ, ಹಿಂಗೆ ಹೊಡೆದ್ರೂ ಕೂಡ ಒಳ್ಳೆ ಬಟ್ಟೆ ಹೊಡೆದಂಗೆ ಇರುತ್ತೆ. ಸೊ ಆ ರೀತಿ ಬರುತ್ತೆ, ನೋಡೋದಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಮಾಮೂಲಿ ರಾಯಲ್ ಫ್ಲೈ ಹೆಂಗೋ ಮಾಡಿಸ್ತೀರಾ, ಅದರಲ್ಲೇ ಇದೊಂದು ಆಪ್ಷನ್ ವೀಕ್ಷಕರೇ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಡೈನಿಂಗ್ ಟೇಬಲ್ ವಿತ್ ಹಿಡನ್ ಚೇರ್, ಹೌದು ವೀಕ್ಷಕರೇ, ಇದನ್ನು ಜಾಪನೀಸ್ ಡೈನಿಂಗ್ ಟೇಬಲ್ ಅಂತಲೂ ಕೂಡ ಕರೀತಾರೆ. ಸೊ ಇದೊಂದು ಡೈನಿಂಗ್ ಟೇಬಲ್ ಅಂದ್ಕೊಳ್ಳಿ, ನೀವೇನು ಮಾಡ್ತೀರಾ, ಚೇರನ್ನು ಸೈಡಿಂದ ಹಾಕ್ತೀರಾ, ಹೊರಗಡೆ ಇರುತ್ತೆ, ಆದರೆ ಇದ್ರ ಒಳಗಡೆ ಹೈಡ್ ಆಗುತ್ತೆ, ಒಳಗಡೆ ಹೊರಟೋಗ್ಬಿಡುತ್ತೆ. ನಾನೇ ತುಂಬ ಶಾಪ್ಗಳಲ್ಲಿ ತೋರಿಸಿದ್ದೀನಿ ಆ ರೀತಿ ಡೈನಿಂಗ್ ಟೇಬಲ್ಗಳನ್ನು ಯೂಸ್ ಮಾಡಿ, 6 ಚೇರನ್ನು ಯೂಸ್ ಮಾಡಿ. ಸೊ ಅರ್ಕು ಕಡೆ ನಿಮಗೆ ಒಳ್ಳೊಳ್ಳೆ ಚೇರ್ಸ್ಗಳು ಸಿಗುತ್ತೆ, ಜಾಗ ದೊಡ್ಡದು ಸಿಗುತ್ತೆ, ಬಟ್ ಕಾಂಪ್ಯಾಕ್ಟಾಗಿರುತ್ತೆ. ಯಾವಾಗ ಬೇಕು ಆವಾಗ ತೆಗೆದ ಯೂಸ್ ಮಾಡ್ದ ಒಳಗಡೆ ಇಟ್ಬಿಟ್ಟ. ನೋಡಿ ಹೆಚ್ಚಿನದಾಗಿ ಏನಾಗುತ್ತೆ ಅಂದರೆ 1-2 ಚೇರ್ ಯೂಸ್ ಮಾಡ್ತೀವಿ, ಉಳಿದ ಚೇರೆಲ್ಲ ಅಲ್ಲೆಲ್ಲ ಬಿದ್ಕೊಂಡಿರುತ್ತೆ. ಬಟ್ ಈ ರೀತಿ ಒಳಗಡೆ ಹೊರಟೋಗ್ಬಿಡ್ತು ಅಂದರೆ ಟೆನ್ಷನೇ ಇಲ್ಲ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ರೆಸಿನ್ ಆರ್ಟ್ ಆರ್ ಮೆಟಲ್ ಆರ್ಟ್ ಫಾರ್ ಅ ವಾಲ್, ಹೌದು, ಒಂದು ವಾಲ್ ಹೈಲೈಟ್ ವಾಲ್ ಅಂತ ಯಾವತ್ತೂ ಇರಲಿ, ಆ ವಾಲಲ್ಲಿ ಒಂದು ರೆಸಿನ್ ಆರ್ಟು ಇಲ್ಲ ಅಂತಂದರೆ ಮೆಟಲ್ ಆರ್ಟನ್ನು ಹಾಕಿ 5,000 ರೂಪಾಯಿ ಖರ್ಚಾಗುತ್ತೆ. 5,000 ರುಪೀಸ್ಗೆ ನಿಮಗೆ ಎಂತೆಂಥ ಮೆಟಲ್ ಆರ್ಟ್ಗಳು ಇವತ್ತು ಆನ್ಲೈನಲ್ಲಿ ಆಫ್ಲೈನಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಜೊತೆಯಲ್ಲಿ ಕರ್ವ್ ಫಾಲ್ ಸೀಲಿಂಗ್, ಹೌದು ವೀಕ್ಷಕರೇ, ಫಾಲ್ ಸೀಲಿಂಗ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಕರ್ವ್ ಫಾಲ್ ಸೀಲಿಂಗನ್ನು ಮಾಡಿಸಿ. ಎಲ್ಲ ಕಡೆ ಎಲ್ಲೂ ಶಾರ್ಪ್ ಎಜಸ್ ಕೊಡೋಕೆ ಹೋಗ್ಬಿಡಿ, ರೌಂಡ್ ಎಜಸ್ಸನ್ನು ಕೊಡಿ. ಅದು ಎಸ್ಪೆಷಲಿ ಜಿಪ್ಸಮಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ಕರ್ವ್ ಸೀಲಿಂಗನ್ನು ತೊಗೋಬೋದು. PVCಲಿ ಕರ್ವ್ ಸೀಲಿಂಗ್ ಬರೋದಿಲ್ಲ ವೀಕ್ಷಕರೇ, ಜಸ್ಟ್ ಪೆರಿಪರಲ್ಲಿ ತೊಗೋತಾ ಇದ್ದಾರೆ, ಬಾರ್ಡರ್ ಮಾತ್ರ ತೊಗೊತಾ ಇದ್ದನ್ನು ಕೂಡ ಅದನ್ನು ಕರ್ವ್ ಕೊಡಿ, ಕೋಲೈಟ್ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟು ಜಿಪ್ಸಮ್ ವಾಲ್ ಕ್ಲಾಡಿಂಗ್, ಹೌದು, ನೀವು ಬೆಡ್ರೂಮಲ್ಲಿ ಹೆಡ್ಬೋರ್ಡ್ ಮಾಡಿಸ್ತೀರ ಗೊತ್ತಾ, ಸೊ ಹೆಡ್ಬೋರ್ಡ್ ಜಾಗದಲ್ಲಿ ಜಿಪ್ಸಮ್ದು ನೀವು ಆ್ಯಕ್ಚುಲಿ ವಾಲ್ ಕ್ಲಾಡಿಂಗನ್ನು ಮಾಡಿ ಅದ್ರ ಹಿಂದುಗಡೆ ಟ್ರಾಪಿಕಲ್ ಡಿಸೈನು ಅಥವಾ ಪ್ಲ್ಯಾನೆಟ್ಸನ್ನು ಮಾಡ್ಬೋದು. ಹೌದು ವೀಕ್ಷಕರೇ, ಪ್ಲ್ಯಾನೆಟ್ ಕಟ್ಟಿಂಗನ್ನು ಮಾಡ್ಬೋದು. ಕಂಪ್ಲೀಟಾಗಿ ಒಂದು ರೌಂಡ್ ಕಟ್ಟಿಂಗನ್ನು ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಮೂನ್ ಆರ್ ಎನಿ ಅದರ್ ಪ್ಲ್ಯಾನೆಟನ್ನು ಮಾಡ್ಬೋದು. ತುಂಬಾ ಸಗದಾಗಿರುತ್ತೆ. ಹೆಡ್ ಸೈಡ್ ಮಾಡ್ಬೋದು,
ಕಾಲ್ಗಡೆ ಮಾಡೋದು ಒಳ್ಳೆಯದಲ್ಲ ಅನ್ಕೊತೀನಿ. ರೈಟ್ ಆರ್ ಲೆಫ್ಟ್ ಸೈಡಲ್ಲಿ ಮಾಡ್ಬೋದು. ಹೆಡ್ ಬೋರ್ಡಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಮೂನ್ ಬರ್ತಾ ಇರೋ ಥರ. ಸೊ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಇಲ್ಲ ಅಂತಂದರೆ ಜಸ್ಟ್ ಕಟಿಂಗ್ ತೊಗೊಂಡು ಎಡ್ಜಸ್ಸನ್ನು ರೌಂಡ್ ತೊಗೊಂಡು ಟ್ರಾಪಿಕಲ್ ವಾಲ್ಪೇಪರ್ ಹಾಕಿಬಿಟ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ವೀಕ್ಷಕರೇ. ತುಂಬ ಕಡೆ ನಾನು ಆ್ಯಕ್ಚುಲಿ ಇಂಟೀರಿಯರ್ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ತೋರಿಸಿದ್ದೀನಿ. ಟ್ರಾಪಿಕಲ್ ಡಿಸೈನನ್ನು ಚೂಸ್ ಮಾಡಿ ಸೂಪರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ವಿಚಸ್ಗಳು. ಹೌದು ವೀಕ್ಷಕರೇ, ವೈಟ್ ಸ್ವಿಚಸ್ಸನ್ನು ಮರ್ತು ಬಿಡಿ. ತುಂಬ ಮನೆ ಇವತ್ತಿಗೂ ವೈಟ್ ಸ್ವಿಚಸ್ ಆಗ್ತಾ ಇದ್ದೀರಾ. ಸ್ವಿಚಸ್ಸಲ್ಲಿ ಯೂನಿಕ್ ಆಗಿರುವಂಥ ತುಂಬ ಡಿಸೈನರ್ ಸ್ವಿಚಸ್ಗಳು ಬರ್ತಾ ಇದೆ. ಗ್ರೇ, ಬ್ರೌನ್, ಬ್ಲ್ಯಾಕ್ ಈ ಥರ ಸ್ವಿಚಸ್ಗಳನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂದು ಸ್ವಿಚಸ್ ಕಂಪ್ನಿಗೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ, ಎಂತೆಂಥ ಸ್ವಿಚಸ್ ಇದೆ. ಆ್ಯಂಡ್ ಸದ್ಯ ರೀಸೆಂಟಾಗಿ ನಾನು ಆ್ಯಕ್ಚುಲಿ ಈಕೋ ಫ್ರೆಂಡ್ಲಿ ತೊಟ್ಟಿ ಮನೆ ಮಾಡಿದ್ದೆ. ಅಲ್ಲಿ ಈ 1980s 70s ಬರ್ತಾ ಇತ್ತಲ್ಲ, ಹಿಂಗೆ ಹಳೇ ಕಾಲದ್ದು ಮೇಲೆ ಕೆಳಗೆ ಮಾಡೋದು, ಆ ರೀತಿ ಸ್ವಿಚ್ ತೊಗೊಂಬಂದಿದ್ದಾರೆ. ಏನು ಲುಕ್ ಇದೆ ಗುರು, ನಿಜಾಗಲೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಅದನ್ನು ಕೂಡ ಅವ್ರು ಮುಂಬೈಯಿಂದ ತರಿಸಿದ್ದಾರೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಗ್ರೀನರಿ, ಹೌದು ವೀಕ್ಷಕರೇ, ಲೈವ್ ಗ್ರೀನರಿ, ಆರ್ಟಿಫಿಷಿಯಲ್ ಗ್ರೀನರಿ. ಮನೆ ತುಂಬ ಗ್ರೀನರಿ ಇರಲಿ. ಎಲ್ಲೆಲ್ಲಿ ಅಂತಂದರೆ ಸ್ಟೆಪ್ಸಲ್ಲಿ, ಬಾಲ್ಕನಿಯಲ್ಲಿ, ಟಿ ವಿ ಯೂನಿಟ್ ಇರುತ್ತಲ್ಲ, ಟಿ ವಿ ಯೂನಿಟಲ್ಲಿ, ಬೆಡ್ರೂಮಲ್ಲಿ ಆ್ಯಂಡ್ ಎಸ್ಪೆಷಲಿ ನಿಮ್ಮ ಡೈನಿಂಗಲ್ಲಿ. ಹೌದು ವೀಕ್ಷಕರೇ, ಡೈನಿಂಗ್ ಟೇಬಲ್ ಮೇಲೂ ಕೂಡ ಗ್ರೀನರಿ ಇರಲಿ. ಸೊ ಎಲ್ಲ ಕಡೆ ಗ್ರೀನರಿ ಇದ್ದರೆ ಇದರ ಮನೆ ಕೊಡೋ ಲುಕ್ಕೇ ಬೇರೆ ಅಂತ ಹೇಳ್ಬೋದು. ಖರ್ಚು ನಿಜವಾಗ್ಲೂ ಗ್ರೀನರಿಗೆ ತುಂಬಾ ಕಮ್ಮಿ ಆಗುತ್ತೆ ವೀಕ್ಷಕರೇ. ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗೇ ಇಲ್ಲ. ನೂರಾರು ರೂಪಾಯಿ, 100-200 ಖರ್ಚು ಮಾಡೋದು ಕೂಡ ನೀವು ಒಂದೊಂದು ಪ್ಲ್ಯಾಂಟ್ ತಂದುಬಿಟ್ಟು ಮನೇಲಿ ಜೋಡಿಸ್ತಾ ಹೋದರೆ ಅದರ ಲುಕ್ಕೇ ಬೇರೆ ಅಂತ ಅನ್ಕೊತೀನಿ ವೀಕ್ಷಕರೇ. ಸೊ ಫೈನಲಾಗಿ ಬರ್ತಾ ಇರೋಂಥದ್ದು ಒಂದು ಅಕ್ವೇರಿಯಂ. ಎಲ್ಲರ ಮನೇಲೂ ಅಕ್ವೇರಿಯಂ ಇರುತ್ತೆ, ಆದರೆ ಟಿ ವಿ ಯೂನಿಟಲ್ಲಿ, ನಿಮ್ಮದು ಟಿ ವಿ ಯೂನಿಟ್ ಇದೆ ಗೊತ್ತಾ, ಅದರ ಮೇಲೆ ಒಂದು ಟೇಬಲ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ನೀವು ಅಲ್ಲಿ ಟೇಬಲಲ್ಲಿ ಎಲ್ಲಾದರೂ ಕೂಡ ನ್ಯಾರೋ ಆಗಿರುವಂಥದ್ದು, ಉದ್ದ ಇರುವಂಥದ್ದು, ನಾನು ಅಗಲ ಹೇಳ್ತಾ ಇಲ್ಲ, ಉದ್ದ ಇರುವಂಥದ್ದು, ಲೆಂದಿ ಇರುವಂಥದ್ದು ಒಂದು ಅಕ್ವೇರಿಯಂ ಮಾಡಿಸಿ ಫಿಶ್ ಆ ಮೂಲೆಯಿಂದ ಆಲ್ಮೋಸ್ಟ್ 5 ಫೀಟ್ವರೆಗೆ ಓಡಾಡ್ತಾ ಇದ್ದರೆ ಅದರ ಲುಕ್ಕೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಈ ರೀತಿ ಅಕ್ವೇರಿಯಮ್ಗೂ ಕೂಡ ತುಂಬ ಏನೇನು ಖರ್ಚಾಗಲ್ಲ. ನೀವು ಅಗಲ ಜಾಸ್ತಿ ಮಾಡೋ ಅಗತ್ಯ ಇರೋದಿಲ್ಲ. ಅಗಲ ಚಿಕ್ಕದು ಮಾಡ್ಬೋದು. 1 ಫೀಟ್ ಸಾಕು. ಜಸ್ಟ್ 1 ಫೀಟ್ ಅಗಲ ಮಾಡಿಬಿಟ್ಟು ಲೆಂತ್ 5 ಫೀಟ್ ಮಾಡಿ ಆ ಫಿಶ್ಗಳು ಓಡಾಡೋದಕ್ಕೆ ಅದ್ರ ಲುಕ್ಕೇ ನೆಕ್ಸ್ಟ್ ಲೆವೆಲ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಟಿ ವಿ ಹತ್ರ ಇರೋದ್ರಿಂದ ಎಲ್ಲರೂ ಬರ್ತಾ ಇರ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರ. ಆ್ಯಂಡ್ ಅದರಲ್ಲೇ ಒಂದು ಸೆಕ್ಷನನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಟೆರರಿಯಂ ಅಂತ ಬರುತ್ತೆ. ಅಂದರೆ ಚಿಕ್ಕದಾಗಿ ಒಂದು ಕಾಡಿನ ಥರ ಮಾಡುವಂಥದ್ದು, ಒಂದು ಗದ್ದೆ ಥರ ಮಾಡುವಂಥದ್ದು. ಆ ಟೆರರಿಯಂ ಅಂತ ಏನಾದರೂ ಮಾಡಿಬಿಟ್ರೆ ವಾವ್, ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಇಮ್ಯಾಜಿನೇಷನನ್ನು ಮಾಡಿಕೊಂಡು ಒಂದು ಚಿಕ್ಕದಾಗಿ ಒಂದು ಅಕ್ವೇರಿಯಮನ್ನು ಕ್ರಿಯೇಟ್ ಮಾಡಿಕೊಂಡ್ರೆ, ಆ ಟೆರರಿಯಮಲ್ಲಿ ನೀವು ಬೇಕಾದರೆ ಒಂದು ಮರಳುಗಾಡನ್ನು ಕ್ರಿಯೇಟ್ ಮಾಡುವಂಥದ್ದು, ಚಿಕ್ಕದು ಸ್ಮಾಲ್ ಜಾಗ ಇದಕ್ಕೆ ಟೆರರಿಯಮ್ಗೆ ಆ್ಯಂಡ್ ಉಳಿದು ಜಾಗ ಅಕ್ವೇರಿಯಮ್ಗೆ, ಈ ಥರ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಮನೆಗೆ ಬಂದವರೆಲ್ಲ ಅದ್ರದ್ದೊಂದು ಫೋಟೋ ತೊಗೊಂಡು ಹೋಗ್ತಾರೆ, ಅವ್ರ ಮನೆಯಲ್ಲೂ ಕೂಡ ಮಾಡ್ಕೊತಾರೆ ನಿಮ್ಮಿಂದ ಇನ್ಸ್ಪೈರ್ ಆಗಿ ಅಂತ ಹೇಳ್ಬೋದು. ಆ್ಯಂಡ್ ಅವ್ರು ಇನ್ಸ್ಪೈರ್ ಆಗಿಂತ ಮುಂಚೆನೇ ನೀವು ಈ ವಿಡಿಯೋನ ದಯವಿಟ್ಟು ಅವರಿಗೆ ಶೇರ್ ಮಾಡಿದ್ರೆ ಅವ್ರ ಮನೇಲೂ ಕೂಡ ಅವ್ರು ಮಾಡ್ಕೊತಾರೆ. ಎಲ್ಲರ ಮನೆಯೂ ಕೂಡ ಒಂದಕ್ಕಿಂತ ಒಂದು ಲುಕ್ಕಾಗಿ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವೆಲ್ಲವೂ ಕೂಡ ಬಜೆಟಲ್ಲಿ ಬರುತ್ತೆ ರೀ, ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಆಗೋತ್ತಿಲ್ಲ. ಹೇಗೋ ಮಾಡ್ತಾ ಇರ್ತೀರಾ, ಅದ್ರ ಜೊತೆಲಿ ಇದು ಮಾಡ್ಬೋದು. ಹೇಗೋ ಅಕ್ವೇರಿಯಂ ಮಾಡ್ತಾ ಇರ್ತೀರಾ, ತೊಗೊಂಬರ್ತಾ ಇರ್ತೀರಾ, ಬಟ್ ಈ ರೀತಿ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಗೋ ಲೈಟ್ಸ್ಗಳನ್ನು ಹಾಕ್ತಾ ಇರ್ತೀರಾ, ನಾನು ಹೇಳಿದ ರೀತಿ ಹಾಕ್ತಿದ್ರೆ ಚೆನ್ನಾಗಿರುತ್ತೆ. ಹೇಗೋ ಫರ್ನಿಚರ್ ತರ್ತಾ ಇರ್ತೀರಾ, ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸೊ ಇವೆಲ್ಲದನ್ನು ಕೂಡ ನೀವು ನಿಮ್ಮ ಮನೇಲಿ ಮಾಡಿದ್ರೆ ಬಜೆಟಲ್ಲಿ ಒಂದು ರಾಯಲ್ ಮನೆಯನ್ನು ನೀವು ಇಲ್ಲಿ ಮಾಡ್ಬೋದು ವೀಕ್ಷಕರೇ. ಆ್ಯಂಡ್ ಇಂಥ ಒಂದು ಒಳ್ಳೆ ವಿಡಿಯೋ ಕೊಟ್ಟಿದ್ದೀನಿ ಸರ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.